ಆಜಾದ್ ICS ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನಿಂದ ನಾವು ಬಯಾಲಜಿ ಅಂದರೆ ಜೀವಶಾಸ್ತ್ರದ ಬಗ್ಗೆ ಓದಕ್ಕೆ ಸ್ಟಾರ್ಟ್ ಮಾಡೋಣ. ನಾವು ಬಯಾಲಜಿ ಒಂದು ಸಬ್ಜೆಕ್ಟ್ ಆಗಿ ಓದೋಕ್ಕಿಂತ ಮುಂಚೆ ಕೆಲವೊಂದು ಫ್ಯಾಕ್ಟ್ಸ್ ಮತ್ತು ಥಿಯರೀಸ್ ಗೊತ್ತಿರಬೇಕಾಗುತ್ತೆ. ಸೊ ಮುಂಚೆ ಅದನ್ನು ನೋಡೋಣ. ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ, ಒಂದು ಅರ್ತ್ ಫಾರ್ಮೇಷನ್ ಹೇಗಾಯಿತು, ಅರ್ತ್ ಫಾರ್ಮ್ ಆದಮೇಲೆ ಅದ್ರ ಲೈಫ್ ಒರಿಜಿನೇಟ್ ಹೇಗಾಯಿತು, ಸೈಂಟಿಸ್ಟ್ ಕಮ್ಯುನಿಟಿ ಅರ್ತ್ ಟೈಮ್ ಲೈನ್ನ ಹೇಗೆ ಕ್ಲಾಸಿಫೈ ಮಾಡಿದೆ, ಹಾಗೆ ಒಂದು ಲೈಫ್ ಎವಲ್ಯೂಷನ್ ಹೇಗಾಯಿತು, ಹಾಗೆ ಇವಾಗಿರೋ ಪ್ರೆಸೆಂಟ್ ಲಿವಿಂಗ್ ವರ್ಲ್ಡ್ನ ಸೈಂಟಿಸ್ಟ್ ಕಮ್ಯುನಿಟಿ ಹೇಗೆ ಡಿವೈಡ್ ಮಾಡಿದೆ ಅಂತ ಇಂಟ್ರಡಕ್ಷನ್ ಪಾರ್ಟಲ್ಲಿ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ನಾವು ಫಾರ್ಮೇಷನ್ ಆಫ್ ಅರ್ತ್ ನೋಡೋಕ್ಕಿಂತ ಮುಂಚೆ ಫಾರ್ಮೇಷನ್ ಆಫ್ ಯೂನಿವರ್ಸ್ ನೋಡಬೇಕು, ಗ್ಯಾಲಕ್ಸೀಸ್ ಮತ್ತು ಸ್ಟಾರ್ಸ್ ನೋಡಬೇಕು. ಅದಾದ ಮೇಲೆ ಫಾರ್ಮೇಷನ್ ಆಫ್ ಪ್ಲಾನೆಟ್ಸ್ನ ನೋಡಬೇಕು. ಪ್ಲಾನೆಟ್ಸ್ ಅಂದರೆ ಸ್ಪೆಸಿಫಿಕ್ ಆಗಿ ನಾವು ಅರ್ತ್ ಬಗ್ಗೆ ನೋಡ್ತೀವಿ. ಸೊ ಇನ್ನು ಫಾರ್ಮೇಷನ್ ಆಫ್ ಯೂನಿವರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಥಿಯರಿ ಯಾವುದು ಅಂದರೆ ಬಿಗ್ ಬ್ಯಾಂಗ್. ಇದನ್ನು ಪ್ರಪೋಸ್ ಮಾಡಿದವರು ಜಾರ್ಜ್ ಲೆಮೈತ್ರೆ ಅನ್ನೋರು. ಇವ್ರೇನು ಹೇಳ್ತಾರೆ ಅಂದರೆ, ಬಿಗ್ ಬ್ಯಾಂಗ್ ಇವೆಂಟ್ ಆಗೋಕ್ಕಿಂತ ಮುಂಚೆ ಏನು ಯೂನಿವರ್ಸಲ್ಲಿರೋ ಮ್ಯಾಟರು ಜಸ್ಟ್ ಒಂದು ಟೈನಿ ಬಾಲ್ ಸೈಜಲ್ಲಿ ಇತ್ತು. ಅದರ ಟೆಂಪ್ರೇಚರ್, ವಾಲ್ಯೂಮ್ ಮತ್ತು ಡೆನ್ಸಿಟಿ ಇನ್ಫೈನೈಟ್ ಆಗಿತ್ತು ಅಂತ ಹೇಳ್ತಾರೆ. ಈ ಟೈನಿ ಬಾಲ್ ಒಳಗಡೆ ಗ್ರಾವಿಟೇಷನಲ್ ಫೋರ್ಸಿಂದ ಇರೋ ಮ್ಯಾಟರು ಇನ್ನೂ ಕಾಂಟ್ರಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆಗ್ತಾ ಆಗ್ತಾ ಈ ಬಾಲ್ ಸೈಜ್ ಎಷ್ಟು ಚಿಕ್ಕದಾಗುತ್ತೆ ಅಂದರೆ ಒಂದು ಆಟಮ್ ಸೈಜ್ ಅಷ್ಟು ಕಾಂಟ್ರಾಸ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕಾಂಟ್ರಾಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಟೈಮಲ್ಲಿ ಒಂದು ಎಕ್ಸ್ಪ್ಲೋಷನ್ ಆಗುತ್ತೆ. ಈ ಎಕ್ಸ್ಪ್ಲೋಷನ್ನೇ ನಾವು ಬಿಗ್ ಬ್ಯಾಂಗ್ ಇವೆಂಟ್ ಅಂತ ಕರಿತೀವಿ. ಇದು ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ 13.7 ಬಿಲಿಯನ್ ಇಯರ್ಸ್ಗಿಂತ ಮುಂಚೆ ಆಗಿದೆ ಅಂತ ಹೇಳ್ತಾರೆ. ಸೊ ಇನ್ನು ಬಿಗ್ ಬ್ಯಾಂಗ್ ಇವೆಂಟ್ ಆದ ತಕ್ಷಣ ಫಾರ್ಮೇಷನ್ ಆಫ್ ಗ್ಯಾಲಕ್ಸೀಸ್ ಮತ್ತು ಸ್ಟಾರ್ಸ್. ಈ ಬಿಗ್ ಬ್ಯಾಂಗ್ ಇವೆಂಟ್ ಆದ ತಕ್ಷಣ ಏನು ಮ್ಯಾಟರ್ ಇರುತ್ತಲ್ಲ ಸ್ಕ್ಯಾಟರ್ ಆಗುತ್ತೆ. ಮ್ಯಾಟರ್ ಜೊತೆ ಎನರ್ಜಿ ಕೂಡ ಸ್ಕ್ಯಾಟರ್ ಆಗುತ್ತೆ. ಸೊ ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸೊ ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಮತ್ತು ಮ್ಯಾಟರ್ ಆಗೋದ್ರಿಂದ ಸೊ ಗ್ರಾವಿಟೇಷನಲ್ ಡಿಫರೆನ್ಸಸ್ ಉಂಟಾಗುತ್ತೆ ಕಾಸ್ಮಿಕ್ ಬಾಡೀಸಲ್ಲಿ. ಈ ಗ್ರಾವಿಟೇಷನಲ್ ಫೋರ್ಸ್ ಡಿಫರೆನ್ಸಸ್ಸೇ ಗ್ಯಾಲಕ್ಸೀಸ್ ಮತ್ತು ಸ್ಟಾರ್ಸ್ಗೆ ಫಾರ್ಮೇಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ಗ್ಯಾಲಕ್ಸಿ ಹೇಗೆ ಫಾರ್ಮ್ ಆಗುತ್ತಪ್ಪ ಅಂದರೆ, ಒಂದು ನೆಬುಲಾರ್ ಕ್ಲೌಡಿಂದ ಫಾರ್ಮ್ ಆಗುತ್ತೆ. ನೆಬುಲಾರ್ ಕ್ಲೌಡ್ ಏನು ಅಂದರೆ ಲಾರ್ಜ್ ವಾಲ್ಯೂಮ್ ಆಫ್ ಹೈಡ್ರೋಜನ್ ಗ್ಯಾಸ್ ಕ್ಲೌಡ್. ಇನ್ನು ಸ್ಟಾರ್ಸ್ ಯಾವ ಥರ ಫಾರ್ಮ್ ಆಗುತ್ತೆ ಅಂದರೆ, ಈ ನೆಬುಲಾರ್ ಒಂದು ಚಿಕ್ಕ ಚಿಕ್ಕ ಉಂಡೆ ಆಕಾರದಲ್ಲಿ ಮ್ಯಾಟರು ಸಪ್ರೇಟ್ ಆಗುತ್ತೆ. ಈ ಸಪ್ರೇಟ್ ಆಗೋ ಮ್ಯಾಟರೇ ಸ್ಟಾರ್ಸ್ ಆಗಿ ಗ್ರೋತ್ ಆಗುತ್ತೆ. ಸೊ ಇದು ಫಾರ್ಮೇಷನ್ ಆಫ್ ಗ್ಯಾಲಕ್ಸೀಸ್ ಮತ್ತು ಸ್ಟಾರ್ಸ್. ಇನ್ನು ಪ್ಲಾನೆಟ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, ಇವಾಗ ನೋಡಿದ್ವಿ ನಾವು ಫಸ್ಟು ಬಿಗ್ ಬ್ಯಾಂಗ್ ಆಗುತ್ತೆ, ಎಕ್ಸ್ಪ್ಲೋಷನ್ ಆಗುತ್ತೆ, ಮ್ಯಾಟರ್ ಎಲ್ಲ ಸ್ಕ್ಯಾಟರ್ ಆಗುತ್ತೆ. ಇನ್ನು ಹೈಡ್ರೋಜನ್ ಗ್ಯಾಸ್ ಕ್ಲೌಡಿಂದ ಗ್ಯಾಲಕ್ಸೀಸ್ ಫಾರ್ಮ್ ಆಗುತ್ತೆ. ಆ ಗ್ಯಾಲಕ್ಸಿನಲ್ಲಿ ಲೋಕಲ್ ಕ್ಲಂಪ್ಸ್ ಕ್ರಿಯೇಟ್ ಆಗಿ ಅದು ಒಂದು ಸ್ಟಾರ್ ಆಗಿ ಕ್ರಿಯೇಟ್ ಆಗುತ್ತೆ. ಇನ್ನು ಈ ಸ್ಟಾರ್ ಏನು ಫಾರ್ಮ್ ಆಗುತ್ತಲ್ಲ, ಇದ್ರೊಳಗಡೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಬರುತ್ತೆ. ಸೊ ಸುತ್ತಮುತ್ತ ಇರೋ ಮ್ಯಾಟರ್ಸ್ ಎಲ್ಲ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಆಬ್ಜೆಕ್ಟ್ ಪುಲ್ ಆಗುತ್ತೆ. ಸೊ ಇದರಿಂದ ಏನೇನು ಡೆನ್ಸ್ ಮೆಟೀರಿಯಲ್ಸ್ ಇರುತ್ತಲ್ಲ ಅದೆಲ್ಲ ಒಂದು ಕಡೆ ಅಕ್ಯುಮುಲೇಟ್ ಆಗುತ್ತೆ. ಇನ್ನು ಲೆಸರ್ ಡೆನ್ಸಿಟಿ ಪಾರ್ಟಿಕಲ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಇದಾದಮೇಲೆ ಗ್ರಾವಿಟೇಷನಲ್ ಪುಲ್ಲಿಂದ ಇದು ರೊಟೇಷನ್ನ ಸ್ಟಾರ್ಟ್ ಮಾಡುತ್ತೆ. ಸ್ಟಾರ್ ರೊಟೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನು ಉಳಿದಿರೋ ಲೆಸರ್ ಡೆನ್ಸ್ ಪಾರ್ಟಿಕಲ್ಸು ಅಲ್ಲಲ್ಲೇ ಲೋಕಲ್ ಕ್ಲಂಪ್ಸ್ ಆಗಿ ಡೆವಲಪ್ ಆಗ್ತವೆ. ಸೊ ಸ್ಟಾರ್ಟಿಂಗಲ್ಲಿ ಇವು ಸ್ಮಾಲ್ ರೌಂಡೆಡ್ ಆಬ್ಜೆಕ್ಟ್ಸಲ್ಲಿ ಫಾರ್ಮ್ ಆಗುತ್ತೆ. ಕೊಲಿಷನ್ ಮತ್ತು ಕೊಹೆಷನ್ ಅನ್ನೋ ಪ್ರಾಸೆಸ್ ಮೂಲಕ ತುಂಬ ಈ ಥರ ರೌಂಡೆಡ್ ಆಬ್ಜೆಕ್ಟ್ಸು ಒಟ್ಟಿಗೆ ಬಂದು ಒಂದು ಪ್ಲ್ಯಾನೆಟನ್ನು ಫಾರ್ಮ್ ಮಾಡುತ್ತೆ. ಇದು ಫಾರ್ಮೇಷನ್ ಆಫ್ ಯೂನಿವರ್ಸ್, ಗ್ಯಾಲಕ್ಸೀಸ್ ಆ್ಯಂಡ್ ಸ್ಟಾರ್ಸ್ ಮತ್ತು ಪ್ಲ್ಯಾನೆಟ್ಸ್. ಇನ್ನು ನಾವು ಅರ್ತ್ ಸ್ಪೆಸಿಫಿಕ್ ಆಗಿ ಬಂದರೆ ನೆಬ್ಯುಲಾರ್ ಹೈಪೋಥಿಸಿಸ್ ಅಂತ ಥಿಯರಿ ಓದಬೇಕಾಗುತ್ತೆ. ಇವಾಗ ನಾನೇನು ಹೇಳಿದ್ನಲ್ಲ ಅದೇ ನೆಬ್ಯುಲಾರ್ ಹೈಪೋಥಿಸಿಸ್. ಇನ್ನು ಅರ್ತ್ ಫಾರ್ಮೇಷನ್ ಆದಮೇಲೆ ಫಾರ್ಮೇಷನ್ ಆಫ್ ಲೈಫ್ ನೋಡೋಣ. ಇದಕ್ಕಿಂತ ಮುಂಚೆ ನಾವು ಎವಲ್ಯೂಷನ್ ಆಫ್ ಅರ್ತ್ ನೋಡೋಣ. ಅರ್ತ್ ಫಾರ್ಮ್ ಆಗಿದ್ದು ಅರೌಂಡ್ 4.3
ಬಿಲಿಯನ್ ಇಯರ್ಸ್ ಆಗೋ, ಅಂದರೆ 4.3 ಬಿಲಿಯನ್ ಇಯರ್ಸ್ ಹಿಂದೆನೆ ಅರ್ತ್ ಫಾರ್ಮ್ ಆಗಿತ್ತು. ಅದರ ಎವಲ್ಯೂಷನ್ ನಾವು 3 ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಒಂದು ಲಿಥೋಸ್ಫಿಯರ್, ಇದು ಹೇಗೆ ಎವಾಲ್ವ್ ಆಯಿತು ಅಂತ ನೋಡೋಣ. ಹಾಗೆ ಅಟ್ಮಾಸ್ಫಿಯರ್, ಹಾಗೇನೆ ಹೈಡ್ರೋಸ್ಫಿಯರ್. ಹೇಗೆ ಈ 3 ಸ್ಫಿಯರ್ಗಳು ಎವಾಲ್ವ್ ಆಯ್ತು ಅಂತ ನೋಡೋಣ. ಅರ್ತ್ ಫಾರ್ಮ್ ಆದ ತಕ್ಷಣ ಅದೊಂದು ಹಾಟ್, ರಾಕಿ ಮತ್ತು ಬ್ಯಾರನ್ ಪ್ಲಾನೆಟ್ ಆಗಿತ್ತು. ಸೊ ಡೆನ್ಸಿಟಿ ಜಾಸ್ತಿ ಇದ್ದಿದ್ರಿಂದ ಟೆಂಪ್ರೇಚರ್ ಕೂಡ ಇನ್ಕ್ರೀಸ್ ಆಗ್ತಾ ಇತ್ತು. ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ಹೆವಿಯರ್ ಮೆಟಲ್ಸ್ ಮತ್ತು ಸಾಫ್ಟ್ ಅಂದರೆ ಲೈಟ್ ಮೆಟೀರಿಯಲ್ಸ್ ಕೋರ್ ಮತ್ತು ಸರ್ಫೇಸ್ ಕಡೆ ರೆಸ್ಪೆಕ್ಟಿವ್ಲಿ ಮೂವ್ ಆಗ್ತವೆ. ಸೊ ಲೇಯರ್ಸ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಟೈಮ್ ಪಾಸ್ ಆದಮೇಲೆ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ, ಹಾಗೆ ಕೂಲ್ ಆಗುತ್ತೆ ಅರ್ತ್, ಮತ್ತು ಸಾಲಿಡ್ ಆಗುತ್ತೆ ಅರ್ತ್ ಕ್ರಸ್ಟ್. ಇನ್ನು ನಾವು ಅಟ್ಮಾಸ್ಫಿಯರ್ಗೆ ಬಂದರೆ, ಅಟ್ಮಾಸ್ಫಿಯರಲ್ಲಿ 3 ಸ್ಟೇಜಸ್ ಬರುತ್ತೆ. ಮೊದಲನೇದು ಲಾಸ್ ಆಫ್ ಪ್ರೈಮೋರ್ಡಿಯಲ್ ಅಟ್ಮಾಸ್ಫಿಯರ್. ಈ ಪ್ರೈಮೋರ್ಡಿಯಲ್ ಅಟ್ಮಾಸ್ಫಿಯರಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಸಿಗ್ನಿಫಿಕೆಂಟ್ ಅಮೌಂಟಲ್ಲಿ ಇರುತ್ತೆ. ಇದು ಸೋಲಾರ್ ವಿಂಡ್ಸ್ ಇರೋ ಕಾರಣ ಫುಲ್ಲು ರಿಪೀಲ್ ಆಗಿಬಿಡುತ್ತೆ. ಯಾವ್ಯಾವ ಪ್ಲ್ಯಾನೆಟ್ಸಲ್ಲಿ ಈ ಪ್ರೈಮೋರ್ಡಿಯಲ್ ಅಟ್ಮಾಸ್ಫಿಯರ್ ಲಾಸ್ ಆಗಿದೆಯಲ್ಲ ಅದಕ್ಕೆಲ್ಲ ಸೋಲಾರ್ ವಿಂಡ್ಸೇ ಕಾರಣ ಅಂತ ಕೂಡ ಸೈಂಟಿಸ್ಟ್ ಹೇಳ್ತಾರೆ. ಇನ್ನು ಸೆಕೆಂಡ್ ಸ್ಟೇಜಲ್ಲಿ ಡಿಗ್ಯಾಸಿಂಗ್ ಪ್ರಾಸೆಸ್ ಆಗುತ್ತೆ. ಏನಪ್ಪ ಇದು ಅಂದರೆ, ಅರ್ತ್ ಇಂಟೀರಿಯರ್ ಗ್ಯಾಸಸ್ ಏನೇನಿರುತ್ತಲ್ಲ ಅದೆಲ್ಲ ಅಟ್ಮಾಸ್ಫಿಯರ್ ಎವಾಲ್ವ್ ಆಗೋಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಯಾವ ಥರ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಹೈಡ್ರೋಜನ್ ಗ್ಯಾಸ್ ಆಗಿರ್ಬೋದು, ಅಥವಾ ವಾಟರ್ ವೇಪರ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಗ್ಯಾಸ್ಗಳು ಅರ್ತ್ ಒಳಗಡೆಯಿಂದ ಆಚೆಗಡೆ ಬಂದು ಮತ್ತೆ ಅರ್ತ್ ಅಟ್ಮಾಸ್ಫಿಯರ್ ಫಾರ್ಮ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಥರ್ಡ್ ಸ್ಟೇಜಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಪ್ಲ್ಯಾಂಟ್ ಲೈಫ್ ಆಕ್ಸಿಜನ್ನ ಆ್ಯಡ್ ಮಾಡುತ್ತೆ ಅಟ್ಮಾಸ್ಫಿಯರ್ಗೆ. ಸೊ ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇವಾಗ ಕರೆಂಟ್ ಅಂದರೆ ಇವಾಗಿರೋ ಅಟ್ಮಾಸ್ಫಿಯರ್ ಇಲ್ಲಿಂದ ಒರಿಜಿನೇಟ್ ಆಗುತ್ತೆ. ಇದು ಅಟ್ಮಾಸ್ಫಿಯರಲ್ಲಿ ಆಗುವಂಥ 3 ಸ್ಟೇಜಸ್ ಆಫ್ ಎವಲ್ಯೂಷನ್. ಇನ್ನು ನಾವು ಹೈಡ್ರೋಸ್ಫಿಯರ್ಗೆ ಬಂದರೆ, ನಾವಿಲ್ಲಿ ಅಟ್ಮಾಸ್ಫಿಯರ್ದು ಸೆಕೆಂಡ್ ಸ್ಟೇಜಲ್ಲಿ ನೋಡಿದ್ವಿ. ಡಿಗ್ಯಾಸಿಂಗಲ್ಲಿ ವಾಟರ್ ವೇಪರ್ ಕೂಡ ಅಟ್ಮಾಸ್ಫಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಎವಾಲ್ವ್ ಆಗೋಕ್ಕೆ ಅಂತ. ಈ ವಾಟರ್ ವೇಪರ್ ಒಂದು ಹೈಟ್ಗೆ ರೀಚ್ ಆದಾಗ ಕಂಡೆನ್ಸ್ ಆಗುತ್ತೆ. ಕಂಡೆನ್ಸ್ ಆಗಿ ಕ್ಲೌಡ್ ಆಗುತ್ತೆ. ಈ ಕ್ಲೌಡು ರೇನ್ ಆಗಿ ಮತ್ತೆ ಅರ್ತ್ಗೆ ಬರುತ್ತೆ. ಸೊ ಈ ವಾಟರ್ ಲಾರ್ಜ್ ಬಾಡೀಸಲ್ಲಿ ಕಲೆಕ್ಟ್ ಆಗಿ ಸೀಸ್, ಓಷನ್, ಲೇಕ್ ಆಗಿ ಫಾರ್ಮ್ ಆಗುತ್ತೆ. ಸೊ ಈ ರೇನಿಂದ ಕೂಡ ಈ ಅರ್ತ್ ಲಿಥೋಸ್ಫಿಯರ್ ಟೆಂಪ್ರೇಚರ್ ಕಡಿಮೆ ಆಗಿ ಸಾಲಿಡ್ ಆಗುತ್ತೆ. ಇದೆಲ್ಲ ಎವಲ್ಯೂಷನ್ ಆಗಿ ಅರ್ತ್ ಮೇಲೆ ಆಕ್ಸಿಜನ್, ವಾಟರ್ ಮತ್ತು ಸಾಲಿಡ್ ಲಿಥೋಸ್ಫಿಯರ್ ಆಗೋಕ್ಕೆ ಅರೌಂಡ್ 3.8 ಬಿಲಿಯನ್ ಇಯರ್ಸ್ ಆಗೋ, ಅಂದರೆ ಇಲ್ಲಿಂದ 3.8 ಬಿಲಿಯನ್ ಇಯರ್ಸ್ ಅಷ್ಟು ಟೈಮ್ ಹಿಂದೆ ಆಗಿತ್ತು. ಸೊ ನಾವು ಫಾರ್ಮೇಷನ್ ಆಫ್ ಅರ್ತ್ ಮತ್ತು ಫಾರ್ಮೇಷನ್ ಆಫ್ ಲೈಫ್ಗೆ 500 ಮಿಲಿಯನ್ ಇಯರ್ಸ್ ಅಷ್ಟು ಗ್ಯಾಪ್ ಇದೆ. ಯಾಕೆ ಇಷ್ಟೊಂದು ಟೈಮ್ ತಗೊಳ್ತು ಅಂದರೆ, ಒಂದು ಲೈಫ್ ಸಸ್ಟೈನ್ ಆಗೋಕ್ಕೆ ಬೇಕಾಗಿರುವಂಥ ಒಂದು ಸಾಲಿಡ್ ಕ್ರಸ್ಟ್, ಹಾಗೆ ಆಕ್ಸಿಜನ್, ಹಾಗೆ ವಾಟರ್ ಎಲ್ಲ ಪ್ರಿಪೇರ್ ಆಗೋ ಅಷ್ಟೊತ್ತಿಗೆ ಇಷ್ಟು ಟೈಮು ಬೇಕಾಗಿತ್ತು. ಇದೆಲ್ಲ ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್ ಮತ್ತು ಹೈಡ್ರೋಸ್ಫಿಯರ್ ಸೇರಿ ಬಯೋಸ್ಫಿಯರ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಅ ಝೋನ್ ವಿಚ್ ಸಪೋರ್ಟ್ಸ್ ಲೈಫ್ ಅಂತ. ಅರೌಂಡ್ 3.8 ಬಿಲಿಯನ್ ಇಯರ್ಸ್ ಹಿಂದೆ ವಾಟರ್ ಬಾಡೀಸಲ್ಲಿ ಫಸ್ಟ್ ಲೈಫ್ ಫಾರ್ಮ್ ಆಗುತ್ತೆ. ಯಾವ
ಜೀವಿ ಅಂದರೆ ಅದು ಸೈನೋಬ್ಯಾಕ್ಟೀರಿಯಾ. ಇದು ಫಾರ್ಮೇಷನ್ ಆಫ್ ಲೈಫ್ ಬಗ್ಗೆ. ಇನ್ನು ಫಾರ್ಮೇಷನ್ ಆಫ್ ಲೈಫ್ ಆದಮೇಲೆ ನಾವು ಜಿಯೋಲಾಜಿಕಲ್ ಟೈಮ್ ಲೈನ್ ಬಗ್ಗೆ ನೋಡೋಣ. ಜಿಯೋಲಾಜಿಕಲ್ ಟೈಮ್ ಲೈನ್ ಏನು ಇದು ಅಂದರೆ, ಇದೊಂದು ಕ್ರೋನೋಲಾಜಿಕಲ್ ಡೇಟಿಂಗ್ ಸಿಸ್ಟಮ್ ಬೇಸ್ಡ್ ಆನ್ ಮೇಜರ್ ಈವೆಂಟ್ಸ್ ಅರ್ತ್ ಹಿಸ್ಟ್ರಿ. ಸೊ ಇದನ್ನು ನಾವು ಜಿಯೋಲಾಜಿಕಲ್ ಟೈಮ್ ಲೈನ್ ನಾವು ಅರ್ತ್ ಕ್ಯಾಲೆಂಡರ್ ಕೂಡ ಅಂತ ಕರಿತೀವಿ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತಿದ್ದೀನಿ. ಇದೊಂದು ಕ್ರೊನಾಲಜಿಕಲ್ ಡೇಟಿಂಗ್ ಸಿಸ್ಟಮ್ ಆಗಿದೆ. ಯಾವುದರ ಬೇಸ್ ಇಟ್ಕೊಂಡು ಇದನ್ನ ಕ್ಲಾಸಿಫೈ ಮಾಡ್ತಾರೆ ಅಂದರೆ, ಅರ್ತ್ ಅಂದರೆ ಭೂಮಿ ಮೇಲೆ ಆಗಿರುವಂಥ ಮೇಜರ್ ಇವೆಂಟ್ಸ್ ಮೇಲೆ ಇದನ್ನ ಕ್ಲಾಸಿಫೈ ಮಾಡ್ತಾರೆ. ಇದಕ್ಕೆ ಇನ್ನೊಂದು ಹೆಸರೇನು, ಅರ್ತ್ ಕ್ಯಾಲೆಂಡರ್ ಅಂತ ಕೂಡ ಕರೀತಾರೆ. ಇನ್ನ ಯಾವ ಥರ ಇದನ್ನ ಕ್ಲಾಸಿಫೈ ಮಾಡಿದ್ದಾರೆ ಅಂತ ನೋಡೋಣ. ಈ ಇಮೇಜನ್ನು ನಾನು NCERT ಟೆಕ್ಸ್ಟ್ ಬುಕ್ಕಿಂದ ತೊಗೊಂಡಿದ್ದೀನಿ. ನಾವು ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ನೋಡಿದಾಗ ಅದನ್ನು ಇಯಾನ್ಸ್, ಎರಾ, ಪೀರಿಯಡ್ ಮತ್ತು ಎಪೋಕ್ ಆಗಿ ಡಿವೈಡ್ ಮಾಡಿದ್ದಾರೆ. ಇಯಾನ್ಸ್ ಅನ್ನೋದು ಒಂದು ತುಂಬ ಲಾಂಗ್ ಪೀರಿಯಡ್ ಆಗುತ್ತೆ, ಎರಾ ಅನ್ನೋದು ಸೆಕೆಂಡ್ ಲಾಂಗ್ ಪೀರಿಯಡ್ ಆಗುತ್ತೆ, ಇನ್ನು ಪೀರಿಯಡ್ ಥರ್ಡ್ ಆಗುತ್ತೆ, ಎಪೋಕ್ ಲೀಸ್ಟ್ ಆಗುತ್ತೆ. ಇನ್ನು ನಾವು ಮೇಜರ್ ಇವೆಂಟ್ಸಿಗೆ ಬಂದರೆ 13.7 ಬಿಲಿಯನ್ ಇಯರ್ಸ್ ಆಗೋ ಯೂನಿವರ್ಸ್ ಒರಿಜಿನೇಟ್ ಆಗುತ್ತೆ ಬಿಗ್ ಬ್ಯಾಂಗ್ ಇವೆಂಟ್ ಆದಮೇಲೆ. 5 ಬಿಲಿಯನ್ ಇಯರ್ಸ್ ಹಿಂದೆ ಸನ್ ಒರಿಜಿನೇಟ್ ಆಗುತ್ತೆ. ನೀವು ಇಲ್ಲಿ ನೆನ್ಪಿಟ್ಕೋಬೇಕು, ನಾವು ಇಲ್ಲಿ ಜಿಯೋಗ್ರಫಿಕಲ್ ಆಸ್ಪೆಕ್ಟ್ ನೋಡ್ತಾ ಇಲ್ಲ, ನಾವು ಒರಿಜಿನ್ ಆಫ್ ಲೈಫ್ ಆ ರಿಲೇಟೆಡ್ ಆಗಿ ಈ ಟೈಮ್ ಸ್ಕೇಲ್ನ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಇಲ್ಲಿ ಯಾವ್ಯಾವ ಎರಾಸು, ಇಯಾನ್ಸ್ ಅಂತ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇನ್ನು ನಾವು ಹೇಡಿಯನ್ ಇಯಾನ್ಗೆ ಬಂದರೆ ಅಥವಾ ಪ್ರೀ ಕ್ಯಾಂಬ್ರಿಯನ್ ಎರಾಗೆ ಬಂದರೆ, ಇಲ್ಲಿ ನಮಗೆ ಲೈಫ್ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 2.5 ಬಿಲಿಯನ್ ಇಯರ್ಸ್ ಹಿಂದೆ ಆರ್ಥ್ರೋಪಾಡ್ಸ್ ಬರುತ್ತೆ. ನಾನು ಆವಾಗಲೇ ಹೇಳಿದಂಗೆ 3.8 ಬಿಲಿಯನ್ ಇಯರ್ಸ್ ಹಿಂದೆ ಬ್ಲೂ ಗ್ರೀನ್ ಆಲ್ಗೆ ಅಂದರೆ ಇದನ್ನ ನಾವು ಸೈನೋಬ್ಯಾಕ್ಟೀರಿಯಾ ಅಂತ ಕೂಡ ಕರಿತೀವಿ, ಅದು ಒರಿಜಿನೇಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಆರ್ಥ್ರೋಪಾಡ್ಸ್ ಬರುತ್ತೆ ಮೇಜರ್ ಇವೆಂಟ್ ಆಗಿ. ಬಟ್ ಇಂಟರ್ಮೀಡಿಯೇಟ್ ಆಗಿ ತುಂಬ ಜೀವಿಗಳು ಬರ್ತವೆ. ಮುಂಚೆನೇ ಹೇಳಿದ ಥರ ನಾನು ಇನ್ ದಿ ಇನಿಷಿಯಲ್ ಟೈಮ್ ಸ್ಕೇಲ್ ಲೈಫು ಜಸ್ಟ್ ವಾಟರ್ ಬಾಡೀಸ್ಗೆ ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಸೊ ಫಿಶಸ್ ಬರುತ್ತೆ, ಇನ್ನು ಅದಾದಮೇಲೆ ಫಸ್ಟ್ ಪ್ಲ್ಯಾಂಟ್ಸ್ ಬರುತ್ತೆ ಲ್ಯಾಂಡ್ ಮೇಲೆ, ಆಮೇಲೆ ಆಂಫಿಬಿಯನ್ಸ್ ಸ್ಟಾರ್ಟ್ ಆಗುತ್ತೆ. ಆಂಫಿಬಿಯನ್ಸ್ ಅಂದರೆ ಯಾವುದು ನೀರು ಮತ್ತು ನೆಲದ ಮೇಲೇನೂ ವಾಸ ಮಾಡುತ್ತಲ್ಲ, ಅದನ್ನು ನಾವು ಆಂಫಿಬಿಯನ್ಸ್ ಅಂತ ಕರಿತೀವಿ. ಅದಾದಮೇಲೆ ರೆಪ್ಟೈಲ್ಸ್ ಬರುತ್ತೆ. ಇನ್ನು ಮೀಸೋಜೋಯಿಕ್ ಎರಾಗೆ ಬಂದರೆ ನಾವು ಇದನ್ನ ಏಜ್ ಆಫ್ ರೆಪ್ಟೈಲ್ಸ್ ಅಂತ ಕೂಡ ಕರಿತೀವಿ. ಇಲ್ಲಿ ನಾವು ಡೈನೋಸರ್ಸ್ ಒಂದು ಪೀಕ್ ಟೈಮಲ್ಲಿ ಅರ್ಥನ್ನ ಒಳ್ಳೆ ರೂಲ್ ಮಾಡೋ ಥರ ಅದ್ರ ಸ್ಟೇಟಸ್ ಇರುತ್ತೆ. ಸೊ ಇದೇ ಎರಾದಲ್ಲಿ ಕೂಡ ಅದು ಎಕ್ಸ್ಟಿಂಕ್ಷನ್ ಕೂಡ ಕಾಣುತ್ತೆ. ಇನ್ನು ನಾವು ಸೀನೋಜೋಯಿಕ್ ಎರಾಗ್ ಬಂದರೆ ಇಲ್ಲಿ ನಾವು ಮ್ಯಾಮಲ್ಸ್ ಒರಿಜಿನ್ ಆಗುತ್ತೆ, ಹಾಗೆ ಹ್ಯೂಮನ್ ಕೂಡ ಇಲ್ಲಿ ಬರ್ತದೆ, ಒರಿಜಿನೇಟ್ ಆಗ್ತದೆ. ಹ್ಯೂಮನ್ ಸ್ಪೀಸೀಸ್ ಕೂಡ ಇಲ್ಲಿ ಎವಾಲ್ವ್ ಆಗ್ತದೆ. ಇಷ್ಟು ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಬಗ್ಗೆ. ಇನ್ನು ಇಲ್ಲಿ ನಾವು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನೋಡೋಣ ಎವಲ್ಯೂಷನ್ ಬಗ್ಗೆ. ಈ ಹಿಂದೆ ಹೇಳಿದಂತೆ 3.8 ಬಿಲಿಯನ್ ಇಯರ್ಸ್ ಹಿಂದೆ ಸೈನೋಬ್ಯಾಕ್ಟೀರಿಯಾ ಒರಿಜಿನೇಟ್ ಆಗುತ್ತೆ. ಇದು ಒಂದು ಪ್ಲಾಂಟ್ ಮತ್ತು ಅನಿಮಲ್ ಬ್ರಾಂಚ್ ಆಗಿ ಡಿವೈಡ್ ಆಗುತ್ತೆ. ಪ್ಲಾಂಟ್ಸಲ್ಲಿ ಎವಲ್ಯೂಷನ್ ಹೇಗಾಗುತ್ತೆ ಅಂದರೆ, ಫಸ್ಟು ಗ್ರೀನ್ ಆಲ್ಗೆ ಬರುತ್ತೆ. ಗ್ರೀನ್ ಆಲ್ಗೆ ಆದಮೇಲೆ ಬ್ರಯೋಫೈಟ್ಸ್ ಬರುತ್ತೆ. ಇದನ್ನು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕೂಡ ಕರೀತಾರೆ. ಬ್ರಯೋಫೈಟ್ಸ್ ಆದಮೇಲೆ ಜಿಮ್ನೋಸ್ಪರ್ಮ್ಸ್ ಬರುತ್ತೆ. ಜಿಮ್ನೋಸ್ಪರ್ಮ್ಸ್ ಆದಮೇಲೆ ಏಂಜಿಯೋಸ್ಪರ್ಮ್ಸ್ ಬರುತ್ತೆ. ಇದರ ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಮುಂದಿನ ಕ್ಲಾಸಸ್ಸಲ್ಲಿ ನೋಡೋಣ. ಇನ್ನು ಆ್ಯನಿಮಲ್ಸಲ್ಲಿ ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಆ್ಯನಿಮಲ್ಸ್ ಆಗಿ ಡಿವೈಡ್ ಆಗುತ್ತೆ, ಹಾಗೆ ಬ್ರಾಂಚ್ ಕಂಟಿನ್ಯೂ ಕೂಡ ಆಗುತ್ತೆ. ಇನ್ನು ಎವಲ್ಯೂಷನ್ ಆದಮೇಲೆ ನಾವು ಟ್ಯಾಕ್ಸೋನಾಮಿಕಲ್ ಸ್ಟ್ರಕ್ಚರಲ್ಲಿ ಫಸ್ಟ್ ನಾವು ಡಿವೈಡ್ ಮಾಡೋದು ಕಿಂಗ್ಡಮ್ ಅಂತ. ಸೊ ಲಿವಿಂಗ್ ಥಿಂಗ್ಸ್ನ 5 ಕಿಂಗ್ಡಮ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಕಿಂಗ್ಡಮ್ ಮೊನೇರಾ, ಪ್ರಾಟಿಸ್ಟಾ, ಫಂಜೈ, ಪ್ಲಾಂಟೆ ಮತ್ತು ಆನಿಮೇಲಿಯಾ ಅಂತ. ಇದರ ಇಂಡಿವಿಜುವಲ್ ಕಿಂಗ್ಡಮ್ನ ಫೀಚರ್ಸ್ನ ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ.
ಈ ಕ್ಲಾಸಸ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.